ಹಾಯ್ ಫುಡ್ ಲವರ್ಸ್, ಲೆಟ್ಸ್ ಮೇಕ್ ಈಸಿ ಆ್ಯಂಡ್ ಸಿಂಪಲ್ ವೆಜ್ ಪಲಾವ್. ಇನ್ನೂ ನಮ್ಮ ಚಾನಲಿಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆಗಿ ಅಂತ ಹೇಳ್ತಾ, ನಾನಿಲ್ಲಿ ಯೂಸ್ ಮಾಡ್ತಿರೋದು ಬೀನ್ಸು, ಕ್ಯಾರೆಟು, ನೆನೆಸಿರೋಂಥ ಕಾಬೂಲ್ ಚನ್ನ, ಸ್ವಲ್ಪ ಹುಣಸೆ ರಸ, ಪುದೀನ, ಕೊತ್ತಂಬರಿ, ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಟೊಮೆಟೊ. ಫಸ್ಟ್ ಒಂದು ಮಿಕ್ಸಿ ಜಾರಿಗೆ ಒಂದಿಡಿ ಪುದೀನ, ಒಂದಿಡಿ ಕೊತ್ತಂಬರಿ, ಒಂದು 5ರಿಂದ 6 ಗ್ರೀನ್ ಚಿಲ್ಲೀಸು, 7ರಿಂದ 8 ಎಸಳು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲ, ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ. ಫಸ್ಟ್ ಒಂದು ಕುಕ್ಕರಿಗೆ ಎಣ್ಣೆ ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಅದು ಹೀಟ್ ಆದಮೇಲೆ ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಹಾಕೊಂಡು ಒಂದು 20 ಸೆಕೆಂಡ್ಸ್ ಫ್ರೈ ಮಾಡ್ಕೊಂಡಾದಮೇಲೆ ಆನಿಯನ್ ಆ್ಯಡ್ ಮಾಡ್ಕೊಳ್ಳಿ. ಒಂದು 3 to 4 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಟೊಮೆಟೊ ಆ್ಯಡ್ ಮಾಡ್ಕೊಂಡು ಅದಕ್ಕೆ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊಳ್ಳಿ. ಆಮೇಲೆ ಫಸ್ಟು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದರಲ್ಲಿರೋ ಎಣ್ಣೆ ಎಲ್ಲ ಎಕ್ಸ್ಟ್ರಾಕ್ಟ್ ಆಗಿ ಕಲರ್ ಚೇಂಜ್ ಆಗುತ್ತೆ. ಅದಾದಮೇಲೆ ಹೆಚ್ಚಿಟ್ಕೊಂಡಿರೋಂಥ ಬೀನ್ಸು, ಕ್ಯಾರೆಟು, ನಾನಿಲ್ಲಿ ಕಾಬೂಲ್ ಚೆನ್ನಾಗಿ ಯೂಸ್ ಮಾಡಿದ್ದೀನಿ. ನೀವು ಬೇಕಾದ್ರೆ ಬಟಾಣಿ, ನೆನೆಸಿಟ್ಟಿರೋಂಥ ಕಡಲೆಕಾಳು ಏನು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಆ ಮಸಾಲೆ ಅಂಶ ಎಲ್ಲ ತರಕಾರಿಗೆ ಚೆನ್ನಾಗಿ ಹಿಡಿಯುತ್ತೆ. ಅದಾದಮೇಲೆ ನಾನು ಇಲ್ಲಿ ಒಂದು ಅರ್ಧ ಗಂಟೆ ನೆನೆಸಿರೋಂಥ ಅಕ್ಕಿ ಹಾಕ್ಕೊಂಡಿದ್ದೀನಿ. ವಾಟರ್ ರೇಷಿಯೋ ಬಂದುಬಿಟ್ಟು 1:2. ಬಟ್ ನೀರು ಆ್ಯಡ್ ಮಾಡೋಕ್ಕೂ ಮುಂಚೆನೇ ಈ ಅಕ್ಕಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಮಸಾಲೆಲೆ ಒಂದು 2-3 ನಿಮಿಷ ಚೆನ್ನಾಗಿರುತ್ತೆ ಫ್ಲೇವರು. ಹುಣಸೆ ರಸ ಬಂದಿಲ್ಲ, ಆಪ್ಷನಲ್ಲು, ಬೇಕಾದರೆ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಫಸ್ಟು ಮಸಾಲೆ ರುಬ್ಬೇಕಾದ್ರೆ ಏನು ನೀರು ಹಾಕಿದ್ರಲ್ಲ ಅಷ್ಟು ನೀರಲ್ಲಿ ಕಡಿಮೆ ಹಾಕಿ ಅನ್ನ ಉದುರಾಗುತ್ತೆ. ಸ್ವಲ್ಪ ನಿಂಬೆ ರಸ ಮತ್ತು ಪಲಾವೆಲ್ಲ ಆ್ಯಡ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ 2 ವಿಜಲ್ ಹೊಡಿಸಿದ್ರೆ ಬ್ಯಾಟಿಂಗಿಗೆ ರೆಡಿ. ಓಪನ್ ಆದ ತಕ್ಷಣ ತಿನ್ನೋದಕ್ಕಿಂತ ಒಂದು 2-3 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಅದನ್ನ ಹಂಗೆ ಲೈಟಾಗಿ ಒಂದು 2 ಸತಿ ಕಲಸಿ ಒಂದು 1/4 ಗಂಟೆ ಮುಚ್ಚಿಟ್ಬಿಡಿ. ಫ್ಲೇವರ್ ಸೂಪರ್ ಆಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕು, ಶೇರು, ಕಮೆಂಟ್ ಮಾಡೋದು ಮರಿಬೇಡಿ.